ಏನು ಬಿಸ್ನೆಸ್ ಅಂತ ಗೊತ್ತಿಲ್ಲ, ನಿನಗೆ ದುಡ್ಡು ಕೊಡ್ಬೇಕಾ? ಊಟ ಮಾಡಲ ಸುಮ್ಕೆ. ವೆರಿ ಗುಡ್, ಅನ್ಕಂಡೆ ನೀವು ಹಿಂಗೆ ಹೇಳ್ತೀರಂತ ಅನ್ಕಂಡೆ. ಇದೇ ನಿಮ್ಮ ಹಿರಿ ಮಗನು ಹಿರಿ ಸೊಸೆನು ಕೇಳಿದ್ರೆ ಲೆಕ್ಕ ನೋಡ್ದೇನೆ ಕೊಟ್ಬಿಡ್ತೀರಲ್ಲ. ನಾ ಕೇಳಿದ್ರೆ ಮಾತ್ರ 108 ಪ್ರಶ್ನೆ. ಅಪ್ಪನ ತಗ್ಡೆಯಲ್ಲಿ ದೊಡ್ಡ ಮಗನಿಗೊಂದು ನ್ಯಾಯ, ಮಗನಿಗೆ ಇನ್ನೊಂದು ನ್ಯಾಯ. ಲೇ ಅಶೋಕ, ನಾಲ್ಗೆ ಬಿಗಿಡ್ದು ಮಾತಾಡ್ಲಾ? ನೀನು ಮಾತಾಡಬೇಡ. ಯಾವಾಗ ಎಲ್ಲರ ಮುಂದೆ ನನ್ನ ಮ್ಯಾಗ ಕೈ ಮಾಡ್ದೋ ಆಗ್ಲೇ ನಂಗೂ ನಿಂಗೂ ಸಂಬಂಧ ಇಲ್ಲ ಅಂತ ನಿರ್ಧಾರ ಮಾಡಾಯ್ತು. ಅಶೋಕ, ಅಪ್ಪಯ್ಯ ಕೂತ್ಕೊಳ್ಳಿ. ಅಶೋಕ್, ಏನಾಯ್ತು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀ ಸುಮ್ಕಿರು ನಂದಿ. ನೋಡಿ ಅಪ್ಪಯ್ಯ, ನಂಗೆ ಯಾರ ಮ್ಯಾಗೂ ಕೋಪ ಇಲ್ಲ, ಬೇಸರ ಇಲ್ಲ, ಹಠೆ ಯಾಕೆ ತಿರುತಿನೇ ಇಲ್ಲ. ಯಾಕೆ ಅಂತ ಕೇಳ್ತೀರಾ? ಈ ಮನೆಗೆ ಅಲ್ಲಲ್ಲ ಇಡೀ ಊರ್ನಾಗೆ ನಂಗೆ ಯಾರು ಮರ್ಯಾದೆ ಕೊಡೋಕ್ಕಿಲ್ಲ. ದೊಡ್ಡ ಮನವನಾಗಿ ನಂಗೆ ಸಿಗಬೇಕಾಗಿ ಗೌರವ ಸಿಗ್ತಾ ಇಲ್ಲ. ಮರುವಾದೆ ಗೌರವ ಅನ್ನೋದು ನಮ್ಮ ನಡತೆ ಮೇಲೆ ನಿಂತಿರ್ತದಕ್ಕಲ್ಲ. ನಿನಗೆ ಸಿಗ್ತಾ ಇಲ್ಲ ಅಂದ್ರೆ ಅದು ನಿನ್ ತೆಪ್ಪು. ಅಲ್ಲ ಅಪ್ಪಯ್ಯ, ನನ್ನ ತಪ್ಪಲ್ಲ. ನಂಗೆ ಸೇರ್ಬೇಕಾಗಿದ್ದಲ್ಲ ನಿಮ್ಮ ದೊಡ್ಡ ಮಗ ಕೆಲ್ಕತ್ತವನೆ. ನಾನೀಗ ಕೇಳ್ತಿರೋದು ಈಟೆ, ನಂಗೆ ಮರುವಾದೆ ಗೌರವ ಮತ್ತೆ ಈ ಮನೆ ಎಲ್ಲದರಲ್ಲೂ ಭಾಗ ಬೇಕು. ಆಸ್ತಿಯಲ್ಲಿ ನಂಗೆ ಸೇರ್ಬೇಕಾಗಿರೋ ಅರ್ಧ ಭಾಗ ನನ್ನ ಹೆಸರು ಬರ್ದ್ಕೊಡಿ. ಲೇ ಅಶೋಕ, ಯಾಕ ಶಾರದಕ್ಕ, ಏಯ್ ಏನ್ಲ ಆಗಿರೋದು ನಿನಗೆ? ಸ್ವಂತ ಮನೇನು ಭಾಗ ಮಾಡ್ಬೇಕು ಅನ್ನೋಷ್ಟು ಬುದ್ಧಿ ಕೆಟ್ಟೋಯ್ತಾ ಇಲ್ಲ ನಿನ್ಗೆ? ನೀವೇನಾನ ಅಂದ್ಕೊಳ್ಳಿ, ನಂಗೆ ಸೇರ್ಬೇಕಾಗಿತ್ತು ನನ್ ಕೊಡಿ. ಕುಡ್ದಿದೆಯಲ್ಲ, ಕುಡ್ಕೊಂಬಂದಿದೆಯಲ್ಲ? ಹಾಂ ಕುಡ್ದೀವಿನಿ. ಇವತ್ತು ಮಾತ್ರ ಅಲ್ಲ, ದಿವಸನೂ ಕುಡಿತಾ ಇದ್ದೀನಿ. ನಂಗೆ ಆಸ್ತಿ ಬರೋ ಗಂಟನೂ ಕುಡಿತೀನಿ. ನಾ ಕೇಳ್ತಿರೋದು ಕುಡ್ದಿರೋ ಗುಂಗಲ್ಲ ಅಲ್ಲ. ನಾ ಏನು ಮಾತಾಡ್ತೀನಿ ಅನ್ನೋ ಪ್ರಜ್ಞೆ ನಂಗೆ ಐತೆ ಅಪ್ಪಯ್ಯ. ನಂಗೆ ಹೇಳಿ, ಆಸ್ತಿ ಕೊಡ್ತೀರೋ ಇಲ್ವೋ? ಆಗಕ್ಕಿಲ್ಲ. ದೇವಸ್ಥಾನದಂಗಿರೋ ಈ ದೊಡ್ಡ ಮನೆನ ಯಾವುದೇ ಕಾರಣಕ್ಕೂ ಭಾಗ ಮಾಡಕ್ಕಿಲ್ಲ. ಅಪ್ಪಯ್ಯ ನಿಂತ್ಕೊಳ್ಳಿ. ದೇವ್ರಿಲ್ದಾರ ಈ ಮನೇನ ಇನ್ನು ಎಷ್ಟು ದಿವಸ ದೇವಸ್ಥಾನ ಅಂತ ಹೇಳ್ತೀರಾ? ನಾ ಏನು ಮನೆ ಮೇಲೆ ಅಕ್ಕಿಲ್ದ ಕೇಳ್ತಿಲ್ಲ. ನಿಮ್ಮ ಮಗ ನಾನು, ನಂಗೂ ಈ ಆಸ್ತಿ ಪಾಲಿಸಿರ್ಬೇಕು ಅಂತ ದಿಡ ತಾನೆ. ಹಂಗಾರೆ ಯಾಕೆ ಭಾಗ ಮಾಡಕ್ಕಿಲ್ಲ ಅಂತಿದ್ದೀರಾ? ನಾನು ನಿಮ್ಗೆ ಹುಟ್ಟಿದ ಮಗ ಅಲ್ವಾ? ಅಥವಾ ನಾನು ನಿಮ್ಮ ದೊಡ್ಡ ಮಗ ಒಂದೇ ತಾಯಿಗೆ ಹುಟ್ಟಿದೋರಲ್ವಾ? ಅಪ್ಪಯ್ಯ ಏನಾಯ್ತಪ್ಪಯ್ಯ? ಏನ್ಲ ಬೊಗಳ್ದೆ? ಮೊದಲು ಅಪ್ಪ ಇಂಥವಾಗ ಸಮಯ ಕೇಳು, ನಾನು ಸಿಗದಾಕ್ಬಿಡ್ತೀನಿ. ಬರ್ಲ ಸಮಯ ಕೇಳಲ್ಲ? ರಾಮ, ಮುಡ್ಲ ಮುಡ್ಲ ಅವನ್ನ. ರಾಮ್ನ ಹಂಗೆ ನಿನಗೂ ಈ ಮನೆ ಮೇಕೆ ಹಕ್ಕೈತೆ. ಈ ಮನೆನ 2 ಭಾಗ ಮಾಡಬೇಕು ಅನ್ನೋದು ನಿನ್ನ ನಿರ್ಧಾರ ಆಗಿದ್ರೆ ಸರಿಕಲ್ಲ. ನಿನ್ನ ಆಸೆ ಹಂಗೆ ಆಸ್ತಿ ಭಾಗ ಆಗಲಿ.
ಅಪ್ಪಯ್ಯ? ನನ್ನ ಯಾರು ತಡಿಬೇಡಿ. ಯಾವಾಗ ಇವನ ಕಣ್ಣಿಗೆ ಗುಡಿಯಂಗಿರೋ ಈ ಮನೆ ಕೇವಲ ಆಸ್ತಿ ಅಂತ ಕಾಣಿಸ್ತೋ, ಇನ್ನೇಟೆ ಹೇಳಿದ್ರೂ ಪ್ರಯೋಜನ ಇಲ್ಲ. ಅಯ್ಯೋ ಮಾವ, ಅಶೋಕ್ ಅವರೇನೋ ಗೊತ್ತಿಲ್ಲದೆ ಮಾತಾಡ್ತಿದ್ದಾರೆ. ಅಶೋಕ್, ನೀವಾದ್ರೂ ಮಾವಂಗೆ ಬೇಡ ಅಂತ ಹೇಳಿ. ಮನೆ ಏನಾದ್ರೂ ಭಾಗ ಆಗೋದ್ರೆ ನೆಮ್ಮದಿ ಇರಲ್ಲ ಅಶೋಕ್, ಪ್ಲೀಸ್. ನಾನು ನಿರ್ಧಾರ ಮಾಡಾಗಾಯ್ತು. ಅಪ್ಪಯ್ಯನ ಒಪ್ಕೊಂಡ್ರಲ್ಲ, ಇನ್ಯಾರು ನಾನು ತಡಕ್ಕೆ ಟ್ರೈ ಮಾಡಬೇಡಿ. ಇಲ್ಲ ಅಶೋಕ್. ಅಯ್ಯೋ, ಇವ್ರು ಯಾಕೆ ಹೀಗೆ ಮಾಡಿದ್ರು? ಅಪ್ಪಯ್ಯ, ನೀವು ಯಾಕೆ ಅಪ್ಪಯ್ಯ ಒಪ್ಕೊಳಕ್ ಹೋದ್ರಿ? ಅಶೋಕ್, ಅಶೋಕ್, ಇವತ್ತು ನೀವು ನನ್ನ ಗಂಡನಾಗಿ ಮಾಡ್ಬೇಕಾದ ಕೆಲಸ ಮಾಡಿದ್ರಿ. ಸೂಪರ್ ಸೂಪರ್ ಅಶೋಕ್. ನಾ ಮಾಡಿದ ಸರಿನಾ ನಂದಿ? ಅರೆ, ಏನು ಹೀಗೆ ಕೇಳ್ತಿದ್ದೀರಾ? ನೀವು ಮಾಡಿದ್ದು 100%, 2, 3, 4, 500% ಸರಿಯಾದ ಕೆಲಸ ಮಾಡಿದ್ದೀರಾ. ಇನ್ನು ಮೇಲೆ ಎಲ್ಲ ನಮ್ಮದೇ. ದೊಡ್ಡ ಮನೇನೆ ನಮ್ಮ ಕೋಟೆ. ನಾನೇ ರಾಜ, ಐ ಮೀನ್ ನಾವೇ ರಾಜ ರಾಣಿ. ಅಶೋಕ್, ದೊಡ್ಡ ಮನೆ ಆಸ್ತಿ ಎಷ್ಟಿರ್ಬೋದು ನಿಮ್ಮ ಪ್ರಕಾರ? ಮೈ ಗಾಡ್, ನೆನ್ಸ್ಕೊಂಡ್ರೆ ಇಷ್ಟು ಖುಷಿ ಆಗ್ತಿದೆ. ನಂದಿ, ನಾವು ಕೇಳ್ತಿರೋದು ನಮ್ಮ ಪಾಲ್ ಮಾತ್ರ ಅಲ್ಲ, ಪೂರ್ತಿಲ್ಲ. ಅದು ಹೇಗೆ ನಮ್ಮ ಸ್ವಂತ ಆಗುತ್ತೆ? ಇಷ್ಟೆಲ್ಲ ಮಾಡಿದವಳು ಅದನ್ನ ಪ್ಲಾನ್ ಮಾಡಲ್ವಾ? ಡೋಂಟ್ ವರಿ ಅಶೋಕ್, ಇನ್ನು ಮುಂದೆ ಸಾವಿರಗಳಿಗೆ ಕೈ ಕಟ್ಕೊಂಡು ಪರ್ಮಿಷನ್ ಕೇಳೋ ಪರಿಸ್ಥಿತಿ ಇಲ್ಲ. ಇನ್ನೇನೇ ಇದ್ರೂ ಲಕ್ಷ ಕೋಟಿಗಳ ವ್ಯವಹಾರಗಳೇ. ಅಂದರೆ ನಾನೇನು ಅಂದ್ಕೊಂಡಿದ್ದೋ ಅದನ್ನ ಮಾಡ್ಬೋದಲ್ವಾ ನಂದಿ? ಯಾವ ಬಿಸ್ನೆಸ್ ಬೇಕಾದ್ರೂ ಶುರು ಮಾಡ್ಬೋದಲ್ವಾ? ಬಿಸ್ನೆಸ್ಸಾ? ಇನ್ನು ಯಾಕೆ ಬಿಸ್ನೆಸ್ ಎಲ್ಲ ಅಶೋಕ್? ದುಡ್ಡು ಆಸ್ತಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಅಂದ್ಕೊಂಡು ಹಾಗೆ ನಡೀತಾ ಇದೆ. ಆ ಟೀಚರು ನಿಮ್ಮಣ್ಣ ಇನ್ನು ಮುಂದೆ ನಾವು ಹೇಳ್ದಾಗ ಕೇಳ್ತಾರೆ. ಅದೇ ನಮ್ಮ ಗೆಲುವು. ಇನ್ನು ಮುಂದೆ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ. ಎಲ್ಲನೂ ನನ್ನ ಕಂಟ್ರೋಲಲ್ಲೇ ಇದೆ. ಥ್ಯಾಂಕ್ಸ್ ಅಶೋಕ್. ನೀವು ಹೋಗಿ ರೆಸ್ಟ್ ತಗೊಳ್ಳಿ.
ಮುದ್ಕೆ ಸದ್ಯಕ್ಕೆ ನೀನೇ ನನ್ನ ಬಂಡವಾಳ. ಅಮ್ಮವ್ರಿಗೆ ಮೆಸೇಜ್ ಕಳಿಸಿದ್ದೀನಿ. ಇನ್ನೇನು ಫೋನ್ ಮಾಡ್ತಾರೆ. ನನ್ನ ಬಿಸ್ನೆಸ್ಸು ನಾನು ಕುದುರ್ಸ್ಕೊತೀನಿ. ನಿಂಗೂ ಈ ಜಾಗದಿಂದ ಮುಕ್ತಿ ಸಿಗುತ್ತೆ. ಶಿವಪ್ಪ ಬಾರ್ಲಾ ಒಂದು ಪೆಗ್ ಹಾಕೋ. ಬೇಡ ಸರಿ ಊಟನ ಮಾಡು ಬಾ. ಬೇಡ ಹಸ್ವಿಲ್ಲ. ಲೇ ಮಾರ, ನಂಗೆ ಖರ್ಚಿಗೆ ಕಾಸು ಬೇಕಂತಿದ್ರೆ ಹಾಕೋದನ್ನ ತಿನ್ಕೊಂಡು ಬಿದ್ದಿರೋ ಒಂದಲ್ಲ, ಇದೇ ಕಾಲ ನಿಂಗೆ. ಈಗ ಅಮ್ಮವರು ಫೋನ್ ಮಾಡ್ತಾರೆ. ಒಂದು ಫೋನ್ ಕಾಲಲ್ಲಿ ಹೆಂಗೆ ದುಡ್ಡು ಮಾಡ್ತೀನಿ ಅಂತ ನೋಡ್ತಾ ಇರು. ಶಿವಪ್ಪ ಅಂದರೆ ಸುಮ್ಮನೆ ಅಂದ್ಕೊಂಡಿದ್ದೀರಾ? ಐತೆ, ನಿಮಗೆಲ್ಲ ಐತೆ. ಅಮ್ಮವ್ರು ಫೋನ್ ಮಾಡಿದ್ರು. ಏನು ಶಿವಪ್ಪ ನೀನು ಊಟ ಮಾಡೋಕ್ಕೆ ಬಾ ಅಂತ ಕರೆದ್ರೆ ಹಂಗೆ ಬಂದ್ಬಿಟ್ಟೆ. ನನಗೇನು ಮರ್ಯಾದೆ ಕೊಟ್ಟಂಗಾಯ್ತು ನೀನು. ಸರಿ ಬಾ ಊಟ ಮಾಡುವಂತೆ ಬಾ. ಬೇಡ ಬೇಡ, ನಂಗೆ ಹಸಿವಿಲ್ಲ. ಲೈ ಬಾರ್ಲ, ದುಡ್ಡು ಕೊಡಲ್ಲ ಅಂದೆ, ಊಟ ಹಾಕಲ್ಲ ಅನ್ನ. ಚೆನ್ನಾಗಿ ತಿಂದ್ಕೊಂಡು ಬಿದ್ದಿರ್ಬೇಕಷ್ಟೇ. ನಡಿ ಬಾ. ಬಾ ಶಿವಪ್ಪ ನೀನು, ಕೂತ್ಕೋ. ಕೂತ್ಕೋ. ಶಿವಪ್ಪಂಗೆ ಲೈಟಾಗಿ ಹಾಕ್ರು. ನಂಗೆ ಎಣ್ಣೆ ಬೇಡ, ಊಟ ಮಾತ್ರ ಸಾಕು. ಓಹೋ ಏನು ಶಿವಪ್ಪ, ಏನೋ ಘಟನೆ ಮಾಡಬೇಕು ಅಂತ ಸ್ಕೆಚ್ ಹಾಕಿದ್ಯಾ ಹೆಂಗೆ? ಎಣ್ಣೆ ಬೇಡ ಅಂತಿದ್ಯಾ? ಸುಮ್ಮನೆ ತಮಾಷೆ ಮಾಡಿದೆ. ಊಟ ಮಾಡು. ಯಾರ ನಂಬರ್ ಇದು? ಮೆಸೇಜ್ ಮಾಡಿದ್ದಾರೆ, ಆದರೆ ಫೋನ್ ಪಿಕ್ ಮಾಡ್ತಿಲ್ವಲ್ಲ. ಯಾರ್ದಲ್ಲ ಫೋನಲ್ಲಿ ಶಿವಪ್ಪ? ಅದು ಎಣ್ಣೆ ಹೊಡಿಬೇಕಾದ್ರೆ, ಊಟ ಮಾಡಬೇಕಾದ್ರೆ ಫೋನ್ ಇಟ್ಕೊಂಡ್ರೆ ನನಗೆ ಉರಿಯುತ್ತೆ. ಮೊದಲು ಇದನ್ನು ಸ್ವಿಚ್ ಆಫ್ ಮಾಡಬೇಕು. ಊಟ ಮಾಡೋ. The number you're calling is switched off right now. Please try later. ಸ್ವಿಚ್ ಆಫ್ ಬರ್ತಿದೆಯಲ್ಲ. ಯಾರೋ ಮುದುಕಿನ ಇಟ್ಕೊಂಡು ದುಡ್ಡು ಕೇಳೋ ಪ್ಲ್ಯಾನ್ ಮಾಡ್ತಿದ್ದಾರೆ ಅನಿಸುತ್ತೆ. ಅವರೇ ಕಾಲ್ ಮಾಡೋವರೆಗೂ ವೆಯ್ಟ್ ಮಾಡ್ತೀನಿ. ಛೇ, ಇವನು ಬೇರೆ ಫೋನ್ ಕಿತ್ ಮಾಡ್ಕೊಂಡ್ಬಿಟ್ನಲ್ಲ. ಅಮ್ಮವ್ರಿಗೆ ಬೆಳಿಗ್ಗೆನೇ ಕಾಲ್ ಮಾಡಬೇಕು. ನಂಗೆ ಮರವಾದೆ ಗೌರವ ಮತ್ತೆ ಈ ಮನೆ ಎಲ್ಲದರಲ್ಲೂ ಭಾಗ ಬೇಕು. ನಾನು ನಿಮ್ಮ ದೊಡ್ಡ ಮಗ ಒಂದೇ ತಾಯಿ ಹುಟ್ಟಿದೋರಲ್ವಾ?
ರಾಮೋರೆ ತಗೊಳ್ಳಿ, ನೀರು ಕುಡೀರಿ. ರಾಮೋರೆ ಯಾಕೆ, ಏನಾಯ್ತು? ತಗೊಳ್ಳಿ, ನೀರು ಕುಡೀರಿ. ನಮ್ಮರೆ ಅಪ್ಪಯ್ಯ, ಸರ್ದವ ಅಪ್ಪಯ್ಯ ಯಾಕೆ ಹಿಂಗೆ ಹೇಳ್ಬಿಟ್ಟು ಹೊಂಟೋದ್ರು? ನಮ್ಮರೆ ಅಪ್ಪಯ್ಯ ಯಾಕೆ ಹಿಂಗೆ ಹೇಳ್ಬಿಟ್ಟು ಹೊಂಟೋದ್ರು? ಹಾಂ ಅಲ್ಲ, ಅಶೋಕ ಯಾಕೆ ಹಿಂಗೆ ನಡ್ಕಂಡ? ಇಲ್ಲ, ಇದನ್ನ ಹಿಂಗೆ ಬಿಟ್ರೆ ಸ್ಯಾನೆ ದೊಡ್ಡ ಸಮಸ್ಯೆ ಆಯ್ತಿದೆ. ಇಲ್ಲ, ನಾನು ಬಿಡೋಕ್ಕಿಲ್ಲ. ರಾಮ ಎಲ್ಲಿ ಹೋಯ್ತೀಯಾ? ನಾನು ಈಗಲೇ ಅದಕ್ಕೆ ಮತ್ತು ಅಶೋಕ್ ಅಂತ ಹೋಗ್ಬಿಟ್ಟು ಮಾತಾಡ್ತೀನಿ. ಅಶೋಕನ್ನ ಎಳ್ಕೊಂಡೋಗಿ ಅಪ್ಪ ಇಂಥವಾಗ ಸಮಯ ಕೇಳೋಕೆ ಹೇಳ್ತೀನಿ. ರಾಮ ಈಗ ಬೇಡಕ್ಕಲ್ಲ. ಬ್ಯಾಡ ಅಂದ್ರೆ ಹೆಂಗೆ ಸಾರ್ದವ? ಮನೇಲಿ ಶುರು ಆಗೋ ಸಮಸ್ಯೆನ ಮೊಳಕೆಯಲ್ಲೇ ಚೂಟ್ ಬಿಸಾಕ್ಬಿಡ್ಬೇಕು. ಇಲ್ಲಾಂದ್ರೆ ಮುಂದೊಂದಿನ ಕೊಡ್ಲಿ ತಕೊಂಡ್ರು ಕಡಿಯಕ್ಕೆ ಹಾಕಿಲ್ಲ ಅಂತ ನೀನೇ ಹೇಳ್ತಿರ್ಲಿಲ್ವೇ? ಇಲ್ಲ, ಇದೀಗಲೇ ಪರಿಹಾರ ಆಗಬೇಕು. ನಮ್ಮರೆ ನನ್ನ ಕೈ ಬಿಡಿ, ನಾನು ತಡಿಬೇಡಿ. ಇಲ್ಲ ರಾಮೋರೆ, ನಾನು ನಿಮ್ಮನ್ನ ತಡಿತಾ ಇಲ್ಲ, ನಿಧಾನ ಅಂತ ಹೇಳ್ತಾ ಇದ್ದೀನಿ. ಸಮಸ್ಯೆನ ಮೊಳಕೆಲೆ ಗಿಲ್ಲಿ ಎಸಿಬೇಕು ಅನ್ನೋದೇನೋ ಸರಿ, ಆದರೆ ಅದಕ್ಕೂ ನೋವು ಮಾಡಬಾರ್ದು ಅಲ್ವಾ? ನೀವು ಈಗಲೇ ಹೋಗಿ ಅವ್ರ ಹತ್ರ ಮಾತಾಡೋದ್ರಿಂದ ಅಶೋಕ್ ಅವ್ರ ಮನಸ್ಸಲ್ಲಿ ಎಲ್ಲರೂ ಅವ್ರ ವಿರುದ್ಧ ಇದ್ದಾರೆ ಅನ್ನೋ ಭಾವನೆ ಶುರುವಾಗುತ್ತೆ. ಅದರಿಂದ ಅವ್ರ ಹಠ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ನಿಮಗೆ ಗೊತ್ತು ರಾಮವ್ರೆ, ಅಶೋಕ್ ಅವ್ರಿಗೆ ನಿಮ್ಮ ಮೇಲೂ ಕೂಡ ಕೋಪ ಇದೆ. ನೀವು ಈಗ ಹೋಗಿ ಮಾತಾಡೋದ್ರಿಂದ ಸಮಸ್ಯೆ ಇನ್ನೂ ದೊಡ್ಡದಾಗ್ಬೋದು. ಅದಕ್ಕೆ ನೀವು ಈಗ ಹೋಗಿ ಮಾತಾಡೋದು ಬೇಡ. ಜಾನಕಿ ಹೇಳೋದು ಸರಿಗಿದೆ ಕಲ್ಲ. ಈಗ ಯಾರ ಮನಸ್ಥಿತಿನೂ ಸರಿಗಿಲ್ಲ, ಅದಕ್ಕೆ ಈಗ ಬೇಡ. ಬನ್ನಿ ರಾಮವ್ರೆ, ನಾಳೆ ಮಾತಾಡಬಹುದು. ಹೋಗಿ ಮನೆ ನಡೀರಿ.